ಆ ಬ್ಲಾಗ್ನಾಗ ನೋಡಿದ್ರಲ್ಲ, ಅದು ಕೃತಿ ಪೂರ ಆಯಿತು. ಇನ್ನೊಂದು ಸ್ವಲ್ಪ ಉಳಿದಿತ್ತು ನನ್ನ ಕೂದಲಿಗೆ. ಮೊದಲು ನಾ ದಸರಾಕ್ಕೆ ಹಚ್ಕೊಂಡಿದ್ದೀರ ಆ ಥರ ಕೆಂಪಾಗಿತ್ತು ನೋಡಿರಿ. ಆರೆಂಜ್ ಒಳಗೆ ಬಂದೈತಲ್ಲ, ಅದು ಆರೆಂಜು ಕಾಣಬಾರ್ದಂದ್ರೆ ಅದು ನೆಕ್ಸ್ಟ್ ನಿಮಗೆ ಹೇಳ್ತೀನಿ ಇದ್ರೊಳಗೆ ಅಂತ ನೋಡತ್ರಿ ಅಂತ. ಈಗ ಉಳಿದಿದ್ದು ಮೆಹಂದಿ ಇತ್ತು, ಅದನ್ನು ನಾನು ನೆತ್ತಿಗಟ್ಟೆ ಹಚ್ಕೊಳತ್ತೀನಿ. ಉದ್ದ ಲೆಂತ್ ಏನು ಹಚ್ಕೊಳತ್ತಿಲ್ಲ, ಹಾಗಾಗಿ ಈ ಥರ ಹಚ್ಕೊಳತ್ತೀನಿ. ಇಲ್ಲ ನಾನು ಹೀಗೆ ಸರ್ಕಸ್ ಹಾಕಿ ಹೆಂಗೆ ಕೃತಿಗೆ ಹಚ್ಚಿನಲ್ಲ ಅದೇ ಥರನೇ ನಾನು ಹಚ್ಕೋತೀನಿ. ನಾನೇ ಹಚ್ಕೋತೀನಿ ಹೀಗೆ. ಇದು ತುರ್ಬ ಕಟ್ಕೊಂಡು ಅದು ಎಷ್ಟು ಬೇಕೆಲ್ಲ ಪೂರ ಲೆಂತಿನ ಥರ ಹಚ್ಕೋದಿದ್ರೆ ಹಂಗೆ ಹಚ್ಕೋತೀನಿ ಕೃತಿಗೆ ಹಚ್ಚಿದಂಗೆ. ಈಗ ಸ್ವಲ್ಪ ಇತ್ತು, ಆಮೇಲೆ ನಾನು ಹಣೆ ಇದು ನೆತ್ತಿಗೆ ಅಷ್ಟೇ ಬೇಕಂತೇಳಿ ಅದು ಉಳ್ಕಿದ್ದು ನಾ ಹಚ್ಕೊಳಕತ್ತೀನಿ. ಹಿಂಗೆ ಲೈನಿಂಗ್ ಪೂರ ಬೇತ್ಲ ತೆಗೆದು ಬಿಡ್ಲಾರ್ದೆ ಪೂರ ಕೆಳಗ್ತನ, ಲೆಂತ್ ತನ ಅಲ್ಲ, ಹಿಂದಿನ ತನ. ಮುಂದೆ ಬೇತ್ಲ ತಕ್ಕೊಂಡು ಹಿಂದೆ ಹೆಂಗೆ ನೋಡಿ ಅದು ಪೂರ ಹಂಗೆ ಆ ಥರ ಬೇತ್ಲ ತಕ್ಕೊಂಡು ಪೂರ ಹಚ್ಕೊಂಡೀನಿ. ಅದು ಹಚ್ಕೊಂಡು ಹೊಟ್ಟೆ ಚೋಟಿಗತ್ಲ ಅಲ್ಲೇ ತುರ್ಬ ಕಟ್ಟೀನಿ. ಕೆಳಗೆ ತುರ್ಬ ಕಟ್ಟೀನಿ, ಮ್ಯಾಲೆ ಕೃತಿ ಕಟ್ಟಿದಂಗಲ್ಲ. ಇಲ್ಲಿ ಕೆಳಗೆ ನಾವು ತುರ್ಬ ಕಟ್ಕೋತೀವಲ್ಲ ರೆಗ್ಯುಲರ್, ಹಂಗೆ ತುರ್ಬ ಕಟ್ಟೀನಿ. ಇದು ಹಚ್ಬೋದು ನೋಡಿರಿ. ಇದು ಹಚ್ಬೋದು ಆದ ತಕ್ಷಣ ಸಂಜೆಗೆ ತೊಳ್ಕೊಂಡು ಹೆಂಗೆ ಅನ್ನಿಸ್ತದೆ ಅನ್ನೋದು ಈ ಮೆಹಂದಿನೂ ತೋರಿಸ್ತೀನಿ. ಇದು ಕಲರ್ ಹೆಂಗೆ ಆಗ್ತದೆ ಅಂಥೇಳಿ ಆರೆಂಜ್ ಒಳಗೆ. ಅದು ಆದ ತಕ್ಷಣ ನಿಮಗೆ ಬ್ರೌನ್ ಕಲರ್ ಬೇಕಂದ್ರೆ ಅದನ್ನು ಹೆಂಗೆ ಹಚ್ಬೋದಂತೆ ತೋರಿಸೀನಿ, ಅದನ್ನು ನೋಡಿರಿ. ಈಗ ಇದು ಸದ್ಯಕ್ಕೆ ಹಿಂಗೆ ಹಚ್ಕೊಂಡು ತುರ್ಬಾದು ಕಟ್ಟಿ ಏನೇನು ಮಾಡ್ತೀವಿ ಅನ್ನೋದು ತೋರಿಸ್ತೀನಿ ನಿಮ್ಗೆ ಈ ವಿಡಿಯೋದಾಗ ನೋಡಿರಿ. ಇದು ಮೆಹಂದಿ ಹಚ್ಕೊಳಕತ್ತೀನಿಲ್ಲ, ನಿಮ್ಗೆ ಕಾಣತಿರ್ಬೋದು ನನ್ನ ಕೂದಲು ಅಷ್ಟು ಸಿಲ್ಕಿ ಅಷ್ಟು ಶೈನ್ ಹೊಡ್ಯಾಕತ್ತಿದ್ದು ಅಂಥೇಳಿ. ನೆತ್ತಿಗೆ ಹಚ್ಚೋಕ್ಕಿಂತ ಮುಂಚೆ ಲೈನಿಂಗ್ ಮಾಡಾಕತ್ತಿದ್ದಲ್ಲ ಅವಾಗೆಲ್ಲ ನಿಮ್ಗೆ ಆರೆಂಜ್ ಅನ್ಸತ್ತಿದ್ದಲ್ಲ, ಶೈನಿ ಸಿಲ್ಕಿ ಕೂದಲು ಅನ್ಸಾಕತ್ತಿದ್ದೆ ಇಲ್ಲೋ ಅನ್ನೋದು ಕಮೆಂಟ್ ಮಾಡಿರಿ. ಆಮೇಲೆ ಇದೆಲ್ಲ ನಾ ಹಚ್ಚೋದಾದ್ಮೇಲೆ ಇವತ್ತು ನೀರು ತುಂಬೋ ಹಬ್ಬನೂ ಇತ್ತು. ಸ್ಯಾಟರ್ಡೆ ಇದು ಮಾಡೈತಿ, ಸಂಡೇ ಇದು ಸಂಡೇ ನೀರು ತುಂಬೋ ಹಬ್ಬದ ದಿನ ಮಾಡಿದ್ದಿದ್ದು. ಇದಾದ್ಮೇಲೆ ಇತ್ತು ನೀರು ತುಂಬ ಹಬ್ಬ ಮಾಡಿ ಅದನ್ನು ಹಂಗೆ ಪೂಜೆ ಮಾಡ್ಯದ. ಮ್ಯಾಲೆ ನಮಗೆ ಕುಡಿ ನೀರು ಸಿಂಟೆಕ್ಸ್ ಬರ್ತಾವೆ, ಸಿಂಟೆಕ್ಸ್ಗೆ ಹಾಕಿಬಿಡ್ತೀವಿ ಕುಡಿ ನೀರು. ನಳ ಬಂದಾಗ ಅಲ್ಲೇ ಹಚ್ತೇವಲ್ಲ ಅದು ತುಂಬದ. ಇಲ್ಲಿ ಕೆಳಗೆ ಮಡಿ ನೀರು ಅಂಥೇಳಿ ಆಮೇಲೆ ದೇವ್ರ ಕಡೆ ಇಟ್ಟು ಪೂಜೆ ಮಾಡ್ಬೇಕಂತೇಳಿ ಇವು ಕಳಶ ತುಂಬಿಟ್ಟಿದ್ದು. ಆಮೇಲೆ ದೇವ್ರ ತೊಳ್ಯಾಕೆ ಒಂದು ಕಳಶ ತುಂಬಿಟ್ಟೈತಿ, ಅದಕ್ಕೂ ಪೂಜೆ ಮಾಡಿದ್ದೆ. ನೋಡ್ರಿ, ಇವತ್ತು ನೀರು ತುಂಬೋ ಹಬ್ಬನೂ ಮಾಡಿದ್ವಿ. ಹಂಗೆ ಪೂಜೆ ಆಯಿತು, ನೀರು ತುಂಬೋ ಹಬ್ಬ. ಇದು ದೇವ್ರ ತೊಳಕ್ಕೆ ಖುಷಿ ಇಡ್ತಿತ್ತಲ್ಲ, ನಾ ಅಲ್ಲಿ ಇಟ್ಕೊಳ್ಗೋ ತುಂಬಿಟ್ಟದ. ಮ್ಯಾಲೆ ಸಿಂಟೆಕ್ಸ್ ಅದ ಕುಡಿ ನೀರಿಂದ ಅಲ್ಲೇ ತುಂಬಿ ಅದಕ್ಕೊಂದು ಸ್ವಲ್ಪ ಕುಂಕುಮ ಪೂಜೆ ಮಾಡಿದ. ಇಲ್ಲಿ ಕೊಡ ಇಟ್ಟು ಪೂಜೆ ಮಾಡಿದೆ. ನೀರು ತುಂಬೋ ಹಬ್ಬ. ಸಂಜೆ ತೊಳ್ಕೊತೇವೆ, ಕಲರ್ ಬರ್ತದೆ ಹೆಂಗೆ ಕೈ ನೋಡ್ರಿ ಹೆಂಗಾಗೈತಿ ಮೆಹಂದಿ. ನೋಡ್ರಿ, ಅದೇ ದಿನ ನೀರು ತುಂಬ ಹಬ್ಬ ಆಯ್ತಲ್ಲ, ಅವಾಗೇ ಸಂಜೆಕಿದು ನಾವು ಕರ್ಚಿಕಾಯಿ ಮಾಡಾಕತ್ತೀವಿ. ಇದು ಕರ್ಚಿಕಾಯಿ ಆಗುತ್ತನ ನಂದು ಹೇರ್ಸ್ ಇದು ಮೆಹಂದಿ ಹಚ್ಕೊಂಡು ಏನು ಮಾಡಿದೆ, ಕ್ಯಾರಿ ಬ್ಯಾಗ್ ಹಾಕ್ಕೊಂಡಿದ್ದೆ. ಕೃತಿನೂ ಕ್ಯಾರಿ ಬ್ಯಾಗ್ ಹಾಕ್ಕೊಂಡಿದ್ಲು. ಸಂಜೆ ತನಕ ಭಾಳ ತನ ಇಟ್ಕೊಳ್ಳೋದಾಗಲಿಲ್ಲ ಅಂಥೇಳಿ
ಯಾವಾಗಕ್ಕಿ ಮುಂಜಾನೆ 9ಕ್ಕೆ ಹಚ್ಚಿದ್ದಲ್ಲ, ಸಂಜೆ 4 ಗಂಟೆಗೆ 5 ಗಂಟೆ 4:15 ಅದು ತೊಕ್ಕೊಂಡಾಳ. ಆಕಿಂದ ತೊಳ್ಕೊಂಡು ತೋರಿಸ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಸಿನೂ ಇದ್ದು ಕರ್ಜಿಕಾಯಿ ಮಾಡುತ್ತಂತೆ. ಕರ್ಜಿಕಾಯಿ ಮಾಡ್ಕೊಂಡು ಕುಂತೀವಿ. ನಂದು ಒಣಗಿದ ಮೇಲೆ ಸಂಜೆಗೆ ನಾ ತಕ್ಕೋತೀನಿ, ಅವಾಗ ನಾನು ಹೇರ್ಸಿ ತೋರಿಸ್ತೀನಿ ನಿಮಗೆ ಹೆಂಗೆ ಅಂತೇಳಿ. ಈಗ ಇಷ್ಟು ಕರ್ಜಿಕಾಯಿ ಮಾಡತ್ತೀವಿ. ಈಗ ದೀಪಾವಳಿಗೂ ಮಾಡ್ತದೆ ಕರ್ಜಿಕಾಯಿ. ಇದು ಏನು ಶ್ರಾವಣದಾಗೂ ಮಾಡಿರ್ತೀವಲ್ಲ, ಶ್ರಾವಣದಾಗ ಒಂದ್ಸರಿ, ಆಮೇಲೆ ಗಣಪತಿ ಸಂಬಂಧ ಗಣಪತಿ ಮುಂದೆ ಎಡೆ ಥರ ಇಟ್ಟು ಅದೊಂದು ಪೂಜೆ ಮಾಡಿ ಅದೊಂಥರ ಮಾಡ್ತದೆ, ಅವಾಗೊಮ್ಮೆ ಮಾಡ್ತದೆ ಕರ್ಜಿಕಾಯಿ. ಈಗ ದೀಪಾವಳಿಗೆ ಅಂತೇಳಿ ಈಗ ಕರ್ಜಿಕಾಯಿ ಬೇಸನ್ ಉಂಡೆ ತೋರಿಸ್ಯದ, ಬೇಸನ್ ಉಂಡೆ ಆಮೇಲೆ ಚಕ್ಲಿ ಮಾಡಿದರು. ಇದಿಟ್ಟು ಮಾಡಿ ಎಲ್ಲ ಬಂದವ್ರಿಗೆ, ಆಮೇಲೆ ನಾವೇ ಮನೆಯಾಗ ತಿನ್ನೋದಂತೆ ಹಬ್ಬದ ಸಂಬಂಧ ಅದೊಂದು ಇದು ಆಗ್ತದಂತೆ. ಕರ್ಜಿಕಾಯಿ ಉಂಡೆ ಇದು ಮಾಡಿತ್ತು. ಶ್ರಾವಣಕ್ಕೆ ಹೆಂಗೆ ಪೂರ ಮಾಡ್ತಲ್ಲ ಆ ಥರ ಮಾಡಲ್ಲ. ಅಟ್ಟೆ ಈಗ ಕರ್ಜಿಕಾಯಿ ಉಂಡೆ ಎರಡೇ, 3 ಐಟಮ್ ಬರೀ. ಅವಾಗ 4 ಥರ ಉಂಡೆ ಅದು ಮಾಡಿರ್ತೀವಲ್ಲ ಶ್ರಾವಣದಾಗ, ಈಗ ಹಾಗಿಲ್ಲ. ಆಗದಕ್ಕೆ ದೀಪಾವಳಿಗೆ ಏನೋ ಒಂದು ಸ್ಪೆಷಲ್ ಇರಲಿ ಅಂತೇಳಿ ಈ ಕರ್ಜಿಕಾಯ್ದು ಮಾಡಿತ್ತು. ಎಲ್ಲ ಮಾಡಿ ಕರೆದು ಎಲ್ಲ ತೋರಿಸ್ತೀನಿ, ನೋಡೋಣ ಬರ್ರಿ ಎಷ್ಟಾಗ್ಯಾವ ಎಷ್ಟಿಲ್ಲ ಅಂತೇಳಿ. ನೋಡ್ರಿ ಕರ್ಜಿಕಾಯಿ ಅದು ಇವು ಕರ್ದಾರ. ಒಂದು ಬುಟ್ಟಿ ಮತ್ತು ಮ್ಯಾಲೆ ಇಷ್ಟಾಗ್ಯಾವ ನೋಡ್ರಿ, ದೊಡ್ಡ ಬುಟ್ಟಿ ಆಗೈತಿ. ಒಂದು ದೊಡ್ಡದಂದ್ರೆ ಅಷ್ಟು ದೊಡ್ಡವಲ್ಲ, ಮಿಡಲ್ ಬುಟ್ಟಿ ಆಗೈತೆ. ಅದೊಂದು ಬುಟ್ಟಿ ಪೂರ ತುಂಬಿದ. ಈ ಮ್ಯಾಲೆ ಕರ್ಜಿಕಾಯಿ ಹಾಳಿ ಮೇಲೆ ಇಟ್ಟಿದ್ರ ಮೇಲೆ ಇಟ್ಟಿದ್ದಿಟ್ಟು ಅವು ಕರ್ಜಿಕಾಯಿ ಆಯಿತು. ಆಮೇಲೆ ಸಂಜೆಗೆ ನಾನು ತಲೆ ತೊಕ್ಕೊಂಡು ಚೆಂಡು ಹೂವಿಂದು ಹಾರ ಮಾಡ್ಬೇಕಂತೇಳಿ ಹಾರ ಮಾಡಕ್ಕೆ ಕುಂತೇವಿ. ಇದು ಇಸ್ತ್ರಿ ಅಂಗಡಿಗೆ ಈಗ ಡೆಕೋರೇಟ್ ಮಾಡಬೇಕಲ್ಲ. ಇದು ರವಿವಾರ ದಿನ ಮಾಡಿದ್ದಿದ್ದು ನಾವು ಹಾರ ಸಂಜೆಗೆ. ಸೋಮವಾರ ದಿನ ಸಂಜೆಗೆ ಅವರು ಡೆಕೋರೇಟ್ ಮಾಡ್ತಾರೆ. ನಾವು ಮಾಡಿ ಒಂದಿನ ಅಡ್ವಾನ್ಸ್ ಸಂಜೆಗೆ ಮಾಡಿ ಫ್ರೀಜ್ನಾಗ ಇಟ್ಟಿದ್ದೇವೆ. ಮರುದಿನ ಅವರು ಅಂಗಡಿ ಡೆಕೋರೇಟ್ ಮಾಡಿದರು. ಅದನ್ನು ಅಂಗಡಿಗೆ ಡೆಕೋರೇಟ್ ಹೆಂಗೆ ಮಾಡಿದ್ದು ತೋರಿಸ್ತೀನಿ. ಈಗ ಎಷ್ಟು ಉದ್ದ ಮಾಡಿದ್ದು ನೋಡ್ರಿ. ಅದು ಶೇಪ್ ಹಿಂಗೆ ಹಂಗೆ ನಾ ಹಾಕದಂಗೆ ಉದ್ದಕ್ಕೆ ಕೃತಿ ಸರ್ಸ್ಕೊಂತ ಹೋಗ್ಯಾಳ. ಅದನ್ನು ನಾ ಹಿಂಗೆ ಇಟ್ಟೀನಿ. ಅದು ಭಾರತ್ ನಕ್ಷೆಗತ್ತೆ ಶೇಪ್ ಎಷ್ಟು ಚಂದ ಬಂದಿದೆ ಅಂತೇಳಿ ಅದೇ ಹೇಳ್ತಾ ನಮ್ಮ ಸರ್ ನಾ ಮಾಡ್ತೀನಿ ನಿಂದಿರತ್ತೇಳಿ ಭಾರತ್ ನಕ್ಷೆ ಮಾಡತ್ತ. ಇಲ್ಲಿ ಇದು ನಮ್ಮ ಪಪ್ಪ ಅದು ಆಕಾಶ ಬುಟ್ಟಿ ಹಾಕ್ಬೇಕಂತೇಳಿ ಆಕಾಶ ಬುಟ್ಟಿ ತಂದಿದ್ರು. ಅದು ಮೊದಲಿಂದ ಯಾಕೋ ಚಾಲು ಆಗತ್ತಿಲ್ಲ, ಮತ್ತು ಹೊಸದೊಂದು ತಂದಾರ. ಅದು ಕಲರ್ ಮಲ್ಟಿ ಕಲರ್ದಂತೇಳಿ ಆಕಾಶ ಬುಟ್ಟಿ ಹಾಳಿದ್ದು ಐತಿ. ಅದು ಹಾಕಕತ್ತಾರವರು. ಇಲ್ಲಿ ನೋಡ್ರಿ ನಕ್ಷೆ ಮಾಡಕತ್ತಾನ, ಭಾರತ್ ನಕ್ಷೆ ನಾ ಮಾಡ್ತೀನಿ ಅಂತೇಳಿ. ಹಂಗೆ ಶೇಪ್ ಹೆಂಗೆ ಬಂದಿದೆ ನಕ್ಷೆಗತ್ತೆ ಅನ್ಸೋದೆಲ್ಲೋ ಹೇಳ್ರಿ ನಿಮಗೆ, ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ ಇಷ್ಟು ಉದ್ದ ಮಾಡೀನಿ. ಒಬ್ಬಕ್ಕೆ ಎಣೀದು ಯಾಕೆ ಉದ್ದ ಅಷ್ಟೇನ ಇದು ಅಲ್ಲ, ಬಡ ಆಗ್ತದೆ ಚಂದ. ನನಗೆ ಚಲೋ ಅನಿಸ್ತದೆ ಮಾಡೋದಂತೇಳಿ ಅದಕ್ಕೆ ಕೂತೀವಿ. ಅವರು ಸರ್ಸೋದು ನೋಡ್ರಿ, ಅವರು ಕೃತಿದು ಹಂಗೆ ಸರ್ಸುವಂತ ಇದು ಉದ್ದಕ್ಕೆ ಸರ್ಸಾಳ. ಹಾಗೆ ನಾ ಹಾಕುವಂತ ಹೋಗೀನಿ. ಅದಕ್ಕೆ ಸ್ವಯಂ ನೋಡ್ರಿ ನಕ್ಷೆ ಹ್ಯಾಂಗೆ ಮಾಡ್ಯಾನ. ಚೆಂದ ಅನ್ಸತ್ತಿದ್ರೆ ಕಮೆಂಟ್ ಮಾಡಿರಿ. ಹೆಂಗೆ ಅನಿಸ್ತದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬು ಮಾಡಿರಿ ಪ್ಲೀಸ್. ಆಮೇಲೆ ಈ ಕಡೆ ಅವ್ವದು ಎಲ್ಲರೂ ಅವರು ಆಕಾಶ ಬುಟ್ಟಿ ಸಂಬಂಧ ಇದು ರೆಡಿ ಮಾಡತ್ತಾರ. ಇಲ್ಲಿ ಮುಂದೆ ಬಾಕಲ್ ಮುಂದೆ ಹಾಕಿದ್ರೆ ಅದು ಕುಂದ್ರಾಕತ್ತಿದ್ದಿಲ್ಲ, ಬಲ್ಪ್ ಏನು ಜರಾಕತ್ತಿತ್ತೇನೋ, ಹಾಗಾಗಿ ಬೇರೆ ಕಡೆ ಹಾಕಿದ್ರು ಸೈಡಿಗೆ. ಅದು ತೋರಿಸ್ತದೆ. ಇದು ನಕ್ಷೆ ನೋಡ್ರಿ ಪೂರ ಕಂಪ್ಲೀಟ್ ಆಯ್ತತ್ತ. ಕಂಪ್ಲೀಟ್ ಅನ್ನೋಕೆ ಆ ಸೈಡಲ್ಲಿ ಬಿಟ್ಟಾರೆ. ಅದು ಕೂಡಿಲಲ್ಲಿ ಸ್ವಲ್ಪ ಚೇಂಜ್ ಆಗಿದೆ, ಅಲ್ಲಿಟ್ಟು ಇದಾಗಿದೆ. ನಕ್ಷೆ ಅನ್ಸತ್ತದಲ್ಲ ನಿಮಗೆ, ಅನ್ಸಿದಕ್ಕೆ ಕಮೆಂಟ್ ಮಾಡಿರಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪದೇ ಹೇಳ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತೇಳಿ. ಇದೆ ನೋಡ್ರಿ ಹಿಂಗೆ ಏನ್ರಿ ಮಾಡ್ಬೇಕಂತ ಇದು ಐತಿ, ಹಾಗಾಗಿ ಮಾಡತ್ತೀನಿ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಆಮೇಲೆ ಇದು ಮುದ್ದೆ ಆಗಬಾರ್ದು, ಆಮೇಲೆ ಗುಂಜು ಹಿಡಿಬಾರ್ದು ಅಂತೇಳಿ ಕ್ಯಾರಿ ಬ್ಯಾಗ್ ಸ್ವಲ್ಪ ದೊಡ್ಡದೈತಲ್ಲ, ಇವು ಸ್ವಲ್ಪ ಹಾಗೆ ಖುಲ್ಲಾನು ಇಟ್ಟೀನಿ. ಅಂದ್ರೆ ರಂಗೋಲಿ ಮೇಲೆ ಹಾಕಕ್ಕೆ ಇದು ಬರ್ತದೇನಂತೇಳಿ ಖುಲ್ಲಾನು ಒಟ್ಟು ಇಟ್ಟೀನಿ. ದೇವ್ರಿಗೆ ಹಾಕಕ್ಕೂ ಬರ್ತಂತೇಳಿ ಇದು ಏನು ಮಾಡತ್ತೀನಿ, ಏನೋ ಹಾಗೆ ಸುತ್ಕೊಂತ ಅಲ್ಲೇ ಹಿಂಗೆ ರೌಂಡ್ ಶೇಪ್ ಒಳಗೆ ಬಿಡಾಕತ್ತೀನಿ. ಅದಕ್ಕೆ ಜಲೇಬಿ ಗತ್ಲೆ ಹಿಂಗೆ ಈ ಕಡೆ ಹಿಂಗೆ ಸುತ್ತದಂಗೆ ಅಲ್ಲೇ ಬಿಡತ್ತೀನಿ. ಯಾಕಂದ್ರೆ ಗುಂಜೂ ಆಗಂಗಿಲ್ಲ. ಒಂದು ಸುತ್ತಿದ್ರು ಮಾಡಿದ್ ಗುಂಜು ಆಗ್ತದೆ ಡೈರೆಕ್ಟ್ ಕ್ಯಾರಿ ಬ್ಯಾಗ್ ಹಿಂಗೆ ಸರ್ಕಲ್ ಒಳಗೆ ಮಾಡತ್ತೀನಿ. ನೋಡಿರಿ ಇದು ಆಕಾಶ ಬುಟ್ಟಿ ಹೆಂಗೆ ಅನ್ಸತ್ತದ, ಕಲರ್ ಮಲ್ಟಿ ಕಲರ್ ಅಂತೇಳಿ ಚೆಂದ ಅನ್ಸತ್ತಲ್ಲ ಆಕಾಶ ಬುಟ್ಟಿ. ಈ ಬಾಜುಕ್ಕೆ ಹಾಕಿದ್ದೇವೆ, ಆ ಕಡೆ ಬರಲಿಲ್ಲ ಸೆಂಟ್ರ್ ಅಂತೇಳಿ ಸ್ವಲ್ಪ ಮುಂದಕ್ಕಂತ ಹಾಕೀವಿ.
ಹಿಂಗೆ ಅನ್ಸತ್ತೈತೆ ನೋಡ್ರಿ. ಆಕಾಶ ಬುಟ್ಟಿ ದೀಪಾವಳಿದ ಆಕಾಶ ಬುಟ್ಟಿ ರೆಡಿ. ಅವರು ಆಕಾಶ ಬುಟ್ಟಿ ರೆಡಿ ಮಾಡಿದ್ರು. ಈ ಕಡೆ ನಾವು ಹೂವನ್ನು ರೆಡಿ ಮಾಡಿ ಫ್ರಿಜ್ನಾಗ ಇಟ್ಟೈತಿ. ಯಾಕಂದ್ರೆ ಮರುದಿನ ಇದು ಮಾಡ್ಬೇಕಂತೇಳಿ ಡೆಕೋರೇಟ್ ಮಾಡ್ತಾರಂತೇಳಿ. ಆಮೇಲೆ ತಾಸು ಅಂತ ಹೇಳಿದ್ದೆಲ್ಲ ಇದು ಅದು ಮುಂಜಾನೆ ಬೆಳಗ್ಗೆ ಎದ್ದು ಕುದಿಸಿ 10 ನಿಮಿಷ ಕುದಿಸಿ ಸೋಸಿ ಈಗ ಇಂಡಿಗೋ ಪೌಡ್ರು ಅದ ನೋಡ್ರಿ. ಇಂಡಿಗೋ ಪೌಡ್ರ್ ಇದು ಏನು ಪೌಡ್ರ್ ಗೊತ್ತಾ? ಇದು ಈಗ ಬಿಳಿ ಕೂದಲು ಇರ್ತಲ್ಲ ಅದಕ್ಕೆ ಡೈರೆಕ್ಟ್ ಹಚ್ಕೊಂಡ್ರೆ ನೀಲಿ ಕಲರ್ ಆಗ್ತದೆ. ಹಾಗಾಗಿ ಈಗ ನಾವು ಮೆಹಂದಿ ಹಚ್ಕೊಂಡಿದ್ದು ಆರೆಂಜ್ ಆಗಿತ್ತಲ್ಲ, ಅದು ಬ್ರೌನ್ ಕಲರ್ ಕೊಡ್ಬೇಕಂತ ಹೇಳಿ ಈ ಇಂಡಿಗೋ ಪೌಡ್ರ್ ಹಚ್ಕೊಳ್ಳೋದು. ಅದು ಮೆಹಂದಿ ಹಚ್ಕೊಳ್ಳೋದು ಮ್ಯಾಲೆ, ಅದಾದಮೇಲೆ ತೊಳ್ಕೊತೀವಲ್ಲ, ಅದು ಆದಮೇಲೆ ಇದು ಇಂಡಿಗೋ ಪೌಡ್ರ್ ಗರಂ ನೀರಾಗೆ ಕಲಿಸ್ಬೇಕಿದು. ಗರಂ ನೀರಾಗೆ ಕಲಿಸ್ಬೇಕು. ಥಂಡಾಗಿಂಡ ನಡಂಗಿಲ್ಲ. ಗರಂ ನೀರೊಳಗೆ ಆಮೇಲೆ ತಾದು ನೀರು ಗರಂ ಇದ್ದಲ್ಲ, ಅದೇ ನೀರು ಅದರೊಳಗೆ ಕಲಸೀನಿ. ಆಮೇಲೆ ಸ್ವಲ್ಪ ಮೊಸರು ಹಾಕೀನಿ. ಆಗ ಸ್ವಲ್ಪ ಇತ್ತದು ಹಾಕಿ ಕಲಸಿ ಒಂದು 10-15 ನಿಮಿಷ ಬಿಡ್ಬೇಕು ಅದಕ್ಕೆ. ಅದು ಕಲರ್ ಏರ್ತದೆ ಸ್ವಲ್ಪ. ಅದೇ ಬಟ್ಟಲ್ದಾಗೆ ಕಲರ್ ಇದಾಗ್ತೈತಿ. ಇದು ನಮ್ಮ ಕೃತಿ ಕೂದಲ ನೋಡ್ರಿ ಹೆಂಗೆ ಬ್ರೌನ್ ಒಳಗೆ ಹಾಕಿ ಸ್ವಲ್ಪ ಬ್ಲ್ಯಾಕಿಶೇ ಇದಾವಲ್ಲ, ಹಾಗಾಗಿ ಸ್ವಲ್ಪ ಬಿಳಿ ಆಗಿದೆ. ಅಷ್ಟು ಕೆಂಪು ಆರೆಂಜ್ ಒಳಗಾಗಿ ಅವು ಬ್ರೌನ್ ಒಳಗೆ ಬಂದವು ಕೂದಲ. ಆಕಿಗೇನು ಇಂಡಿಗೋ ನಾ ಹಚ್ಚಲ್ಲ ಆಕಿಗೆ. ಅದು ದೊಡ್ಡವ್ರಿಗೆ ಅಟ್ಟೆ ಸುಮ್ಮ ಹುಡುಗಿಯರಿಗೆಲ್ಲದು. ಅದಕ್ಕೆ ಮೆಹಂದಿ ಅಟ್ಟೆ ಹಚ್ಚಿನಿಕಿ ಮೆಹಂದಿ ನಡೀತದೆ ಅಂಥೇಳಿ. ಇದು ನೋಡ್ರಿ ಕೂದಲು ಶಿಲ್ಕಿ ಸ್ಮೂತ್ ಆಗ್ಯಾವು. ಆಮೇಲೆ ಎಷ್ಟು ರಫ್ ಇದ್ದವಲ್ಲ ಏನೂ ಇಲ್ಲಿಗೆ ಪೂರ ಸಾಫ್ಟ್ ಆಗ್ಯಾವ ನಾವು. ಸಿಲ್ಕಿನೇ ಆಗ್ಯಾವ, ಸ್ಮೂತ್ ಆಮೇಲೆ ಕೂದಲ ಉಚ್ಚುದು ಇದಾಗ್ಬಿಟ್ಟವು. ನಂದು ನೋಡ್ರಿ ಆರೆಂಜ್. ಈಗೇನು ಕಲರ್ ಕಾಣತ್ತದಲ್ಲ, ಅದು ಇಂಡಿಗೋ ಹಚ್ಕೊಂಡೆ ಅಂದ್ರೆ ಬ್ರೌನ್ ಆಗ್ತಾವೆ. ಹಿಂಗೆ ಭಾಳ ಇದು ಅನ್ಸಂಗಿಲ್ಲ, ಆಡ್ ಅನ್ಸಂಗಿಲ್ಲ. ಹಿಂಗೂ ನಡ್ದದೀಗ. ಎಲ್ಲರೂ ಹಿಂಗೆ ಹಚ್ಕೊಂಡು ಇದು ನಡೀತದೆ. ನಂಗೆ ಸುಮ್ಮನೆ ಭಾಳ ಯಾಕೆ ಆರೆಂಜ್ ಭಾಳ ಅನ್ಸತೈತಿ ಅಂಥೇಳಿ. ಸ್ಮೂತ್ ಕೂದಲ ಇದ್ದಾಗೆ ನೋಡ್ರಿ, ಸಾಫ್ಟ್ ಆ್ಯಂಡ್ ಸಿಲ್ಕಿ ಅಂತಾರಲ್ಲ ಹಂಗಾಗಿ ಕೂದಲ. ಭಾಳ ಇಷ್ಟ ಕೂದಲ. ನಾವು ಹೇರ್ಸ್ ಈಗ ಅಮ್ಮ ಸಂಬಂಧ ಕಟ್ ಮಾಡ್ಸ್ಕೊಂಡೀನಿ. ಭಾಳ ಇದು ಮೇಂಟೈನ್ ಮಾಡೋದಾಗಲ್ಲಂತೆ. ಈಗ ಇಂಡಿಗೋ ಹಚ್ಕೊಂಡೀನಿ. ಇಂಡಿಗೋ ಹಚ್ಕೊಂಡು ಒಂದು 2 ತಾಸು ಬಿಡಬೇಕು ನೋಡ್ರಿ. ಅದು ಕೈ ಹೆಂಗಾಗೈತೆ ನೋಡ್ರಿ. ಅದಕ್ಕೆ ಗ್ಲೌಸ್ ಹಾಕ್ಕೊಂಡು ಹಚ್ಕೋಬೇಕು. ಇಂಡಿಗೋ ಇರಲಿ ಮೆಹಂದಿನೇ ಇರಲಿ ಗ್ಲೌಸ್ ಹಾಕ್ಕೊಂಡು ಹಚ್ಕೋರಿಲ್ಲ ನನ್ನ ಕೈ ಹಿಂಗೆ ಆಗ್ತೈತಿ. ನಿಮಗೆ ತೋರಿಸೋ ಸಂಬಂಧ ನಾನು ಗ್ಲೌಸ್ ಹಾಕ್ಕೊಳ್ಳಾರ್ದೆ ಹಚ್ಕೊಂಡೀನಿ. ಬ್ರೌನ್ ಹ್ಯಾಂಗೆ ಬಂದಿತ್ತು ನೋಡ್ರಿ. ಹಿಂಗೆ ಹೇರ್ಸಿಗೆ ಆಗ್ತೈತೆ ಅದು. ಮೊದಲು ಆರೆಂಜ್ ಇತ್ತ, ಆರೆಂಜ್ ಮೇಲೆ ಅದು ಕಲರ್ ಇಂಡಿಗೋ ಹಚ್ಕೊಳ್ಳಂಟ್ಲೆ ಹಿಂಗೆ ಕಲರ್ ಬತ್ತು. ಅದು ನೀವು ತಲೆಗೆ ಹಚ್ಕೊಂಡ್ಮೇಲೆ ಒಂದು 2 ತಾಸು ಬಿಡಬೇಕು. 2 ತಾಸು ಬಿಟ್ಟು ಕ್ಯಾರಿ ಬ್ಯಾಗ್ ಆಮೇಲೆ ಹಚ್ಕೊಂಡ ತಕ್ಷಣ ಕ್ಯಾರಿ ಬ್ಯಾಗ್ ಹಾಕೋರಿ. ನಾ ಹಾಕೊಂಡಿಲ್ಲ, ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಬಿಟ್ಟು ಹಾಕ್ಕೊಂಡು ಅರ್ಧ ತಾಸಿಗೆ ಆಮೇಲೆ ತಲೆ ತೊಕ್ಕೊಂದಿನಿ. ತಲೆ ತೊಗೊವಾಗ ಚಂದ ಭಾಳಷ್ಟು ನೀರು ಹೋಗ್ತಾವೆ ಯಾಕಿಲ್ಲ, ಆದ್ರೆ ಕ್ಲೀನಾಗಿ ಪೂರ ಚಂದ ತೊಕ್ಕೊರಿ. ಒಂದು ಸ್ವಲ್ಪ ಹಣಗಿ ಒಯ್ಯಿರಿ ತೊಳ್ಕೊ ಟೈಮಿಗೆ. ಮೆಹಂದಿ ಎಲ್ಲ ಹೋದ್ಮೇಲೆ ಸಾವ್ಕಾಶ ಅಲ್ಲೇ ಗುಂಜಿ ಬಿಡ್ಸ್ಕೊಂತ ಇದು ಮಾಡಿರಿ. ಆವಾಗ ಸ್ವಲ್ಪ ಕೂದಲ ಉಸ್ತಾವ. ಅದ್ರ ಮ್ಯಾಲೆ ನೀವು ಏನು ಮಾಡಿದ್ರು ಕೂದಲ ಸ್ವಲ್ಪ ಉಸ್ತಾವ ಅಟ್ಟೆ. ಆದ್ರೆ ಅತಿ ಮೀರಿ ಹಿಂಗೆ ಉಚ್ಚೋದು ಕಮ್ಮಿ ಆಗ್ತದೆ. ಇಂಡಿಗೋ ಏನಾಗ್ತದೆ ಅದು ಅಂಥದ್ರೊಳಗೆ ನೀವು ಈಗ ಹಚ್ಕೊಂಡು ತಲೆ ತೊಕ್ಕೋತಾರೆ. ಶಾಂಪು ಹಚ್ಕೋಬಾರ್ದು, ಯಾವುದು ಎಣ್ಣೆ ಹಚ್ಕೋಬಾರ್ದು, ಏನೂ ಮಾಡಬಾರ್ದು. ಅದಕ್ಕೆ ಹಾಗೆ ಬಿಡಬೇಕು. ಕಲರ್ ಏರ್ತದೆ ನೋಡ್ರಿ. ಇಂಡಿಗೋ ಹಚ್ಕೊಂಡು ತೊಳ್ಕೊಂಡೆ ಒಂದು 2 ತಾಸು ಆದಮೇಲೆ ಆಗಳ ಹೆಂಗೆ ಆರೆಂಜ್ ಒಳಗಿತ್ತು, ಈಗ ಸ್ವಲ್ಪ ಬ್ರೌನ್ ಒಳಗೆ ಬಂದೈತಿ. ಅತಿಶಯ ಹಾಗೂ ಅಲ್ಲ, ಆರೆಂಜ್ ಇದ್ದು ಹಿಂಗೆ ಅದ ನೋಡ್ರಿ. ಮುಂದೆ ಆರೆಂಜ್ ಶೈನ್ ಹೊಡ್ಯತೈತಿ, ಹಿಂದೆ ಸ್ವಲ್ಪ ಬ್ರೌನ್ ಒಳಗೈತಿ. ಪೂರ ಕೂದಲೂ ಹೆಂಗಾಗಿದ್ದಲ್ಲ ಆಗ ರೆಡ್ಡಿಶ್ ಒಳಗೆ ಹೆಂಗೆ ಅನ್ಸತ್ತಿದ್ದೋ ಹಾಗಿಲ್ಲ. ಇದು ಕೆಳಗೆ ನೀವು ಡಬಲ್ ಶೇಡ್ ಬರ್ತೈತಿ ಇದಕ್ಕೆ ನೋಡ್ರಿ. ಮ್ಯಾಲೆ ಸ್ವಲ್ಪ ಬ್ರೌನ್ ಒಳಗೆ ಆಮೇಲೆ ಆರೆಂಜ್ ಎರಡು ಮಿಕ್ಸ್ ಹಿಂಗೆ ಶೈನ್ ಹೊಡಿತವೆ. ಎಷ್ಟು ಚಂದ ಅನಿಸ್ತದೆ ಕಲರ್ ಮಾಡ್ಕೊಂಡಂಗೆ. ಪಾರ್ಲರ್ದಾಗ ಮಾಡ್ಕೊಂಡಂಗೆ ಕಲರ್ ಅನಿಸ್ತೈತೆ ಅದು. ಈ ಕೂದಲ ನಾನು ಇನ್ನೂ ಹಸಿ ಇದಾವೆ. ಒಣಗಿದ ಮೇಲೆ ಮತ್ತೆ ನನ್ನ ಕೂದಲ ಹೆಂಗೆ ಅನಿಸ್ತಂತ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಹ್ಯಾಂಗೆ ಬ್ರೌನ್. ಆಮೇಲೆ ನಮ್ಮ ಎಣ್ಣೆ ಏನು ಹಚ್ಕೊಂಡಿಲ್ಲ, ಮೆಹಂದಿ ಹಚ್ಕೊಂಡಿಲ್ಲ, ಏನಿಲ್ಲ. ಸ್ವಚ್ಛ ಕೂದಲ. ತಲೆ ತೊಗೊಳ್ಳೋದು ಅಷ್ಟೇ. 2-3 ದಿನ ಹಾಗೆ ಬಿಡಬೇಕು, ಎಣ್ಣೆ ಹಚ್ಕೊಳಾರ್ದೆ. ಆಮೇಲೆ ತಲೆನೂ ಜಾಸ್ತಿ ತೊಕ್ಕೊಬೇಡ್ರಿ. ಒಂದು 3 ದಿನ ಬಿಡ್ರಿ. ಬರೀ ಡಾರ್ಕ್ ಕಲರ್ ಅದ್ರದ್ದು ಮೆಹಂದಿ ಹ್ಯಾಂಗೆ ಏರ್ತದೆ ಅಂತಾರಲ್ಲ ಹಂಗೆ ಅದೂ ಕಲರ್ ಏರ್ತದೆ ನೋಡಿರಿ. ಡಬಲ್ ಕಲರ್ ಅನ್ಸತ್ತಲ್ಲ. ಇಲ್ಲಿ ಇದದ ಮ್ಯಾಲೆ ಬ್ರೌನ್ ಅದ, ರೆಡ್ಡಿಶ್ ಒಳಗದ. ಇಲ್ಲಿ ಆರೆಂಜ್ ಮ್ಯಾಲೆ ಬ್ರೌನ್, ಹಾಗೆ ಡಬಲ್ ಕಲರ್. ಅದು ಕಲರ್ ಬರ್ತದೆ ಅಂತೇಳಿ ಇಂಡಿಗೋ ಹಚ್ಕೊಳ್ಳೋದು. ಆಮೇಲೆ ಸ್ವಲ್ಪ ಆರೆಂಜ್ ಭಾಳ ಅನ್ನಿಸ್ಬಾರ್ದು ಅಂಥೇಳಿ ಅದಕ್ಕೆ ಹಚ್ಕೊಂಡಿದ್ದು. ಇದು ಇಂಡಿಗೋ ಪೌಡ್ರದ್ದು ಸ್ವಲ್ಪ ಅಂದರೆ 2-3 ದಿನ ಬಿಡಲಿಲ್ಲ ಅಂದ್ರೆ ಏನು, ಒಮ್ಮೆ ಶಾಂಪು ಎಣ್ಣೆ ಅದು ಯೂಸ್ ಮಾಡಿದ್ರೆ ಹೋಗ್ಬಿಡ್ತದೆ ಜಲ್ದಿ. ಈಗ ನೀವು ಫಂಕ್ಷನ್ ಟೈಮಿಗೆ ಈಗ
ಹಬ್ಬ ಆಗಲಿ ಫಂಕ್ಷನ್ ಆಗಲಿ 3 ದಿನ 4 ದಿನ ಇದ್ದಾಗ ಗ್ಯಾಪ್ ಇದ್ದಾಗ ನೀವು ಹಚ್ಕೋರಿ ಇದು ಮೆಹಂದಿನೂ ಇಂಡಿಗೋ ಒಂದು ಸ್ವಲ್ಪ ಇದು ಇರ್ತದೆ. ಆಮೇಲೆ ಶಾಂಪು ಗಿಂಪು ಏನು ಹಚ್ಕೊಳಾರ್ದೆ 3 ದಿನ ಇರ್ರಿ, ಹ್ಯಾಂಗೆ ಇರ್ತದೆ ನೋಡಿರಿ. ಇದು ನಮ್ಮ ಮನೆ ಮುಂದೆ ಹಾಕಿದ ರಂಗೋಲಿ ನೋಡಿರಿ. ಹ್ಯಾಪಿ ದೀಪಾವಳಿ, ಚಂದ ಅನ್ಸದಲ್ಲ. ಆಮೇಲೆ ರಂಗೋಲಿನು ಇದು ಅಂಗಡಿ ಕಡೆ ನೋಡ್ರಿ, ಇದು ಅಂಗಡಿ ಕಡೆ ಹಾಕಾಕತ್ತೀವಿ. ದೀಪ ತೆಗ್ದದ ಇದು ಹೂವು ಇದು ಮಾಡಿ ಕಲರ್ ತುಂಬತ್ತೀವಿ. ಅಷ್ಟೇ ನಮ್ಗೆ ಹ್ಯಾಂಗೆ ಬರ್ತದೆ ಅಷ್ಟರೊಳಗೆ ನಾವು ಹಾಕಿ ಕಲರ್ ತುಂಬತ್ತೀವಿ. ಹ್ಯಾಂಗೆ ಅನ್ಸಿದಂತೆ ಹೇಳ್ರಿ, ಕಮೆಂಟ್ ಮಾಡಿರಿ. ಮುಂದೆ ರಂಗೋಲಿ ಪೂಜೆದು ಇದು ಎಲ್ಲ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ನೋಡಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ನೋಡಾತಿರಿ, ನೋಡಿದವರು ಎಷ್ಟು ಮಂದಿ ನೋಡ್ತೀರ ಅಷ್ಟು ಲೈಕ್ ಮಾಡಿರಿ ಪ್ಲೀಸ್. ಒಂದು ಥಮ್ಸಪ್ ಒತ್ತೋದಿರ್ತದೆ ಅಲ್ಲೇ ಒಂದು, ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.